ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೇವರಾಜೇಗೌಡ ಹಾಗೆ ಶಿವರಾಮೇಗೌಡ ನಡುವೆ ನಡೆದಿದೆ ಎನ್ನಲಾದಂತ ಮಾತುಕತೆಯ ಆಡಿಯೋ ಒಂದು ಬಹಳಷ್ಟು ಸದ್ದು ಮಾಡ್ತಾ ಇದೆ. ದೇವರಾಜೇಗೌಡ ಅಂತೂ ಪದೇ ಪದೇ ಡಿಕೆ ಶಿವಕುಮಾರ್ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ. ಈಗ ಆ ಲೀಕ್ ಆಗಿದ್ದಂತ ಆಡಿಯೋ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿರುವಂತ ಎಚ್.ಡಿ. ಕುಮಾರಸ್ವಾಮಿ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಸುಮಾರು 45 ಜನರ ಫೋನ್ ಅನ್ನ ಟ್ಯಾಪ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಹಾಗಾದ್ರೆ ಏನಿದು ಫೋನ್ ಕದ್ದಾಲಿಕೆ? ಇದಕ್ಕೆ ಕಾಂಗ್ರೆಸ್ ನಾಯಕರ ತಿರುಗೇಟೇನಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಟೆನ್ಷನ್ ನಲ್ಲಿದ್ದ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ 42ನೇ ಎಸಿಎಂಎಂ ನ್ಯಾಯಾಲಯ ಎಚ್.ಡಿ. ರೇವಣ್ಣಗೆ ಬೇಲ್ ನೀಡಿದೆ. ಜಾಮೀನು ಸಿಕ್ತಿದ್ದಂತೆ ನಿಟ್ಟುಸಿರು ಬಿಟ್ಟ ರೇವಣ್ಣಗೆ ಮತ್ತೊಂದು ಭೀತಿ ಶುರುವಾಗಿದೆ. ಜಾಮೀನು ರದ್ದು ಕೋರಿ ಎಸ್ಐಟಿ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಈ ಮಧ್ಯೆ ಎಚ್.ಡಿ. ಕುಮಾರಸ್ವಾಮಿ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಅತಿದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಅದೇ ಫೋನ್ ಟ್ಯಾಪಿಂಗ್ ಬಾಂಬ್. ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡ್ತಾರೆ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗಿಲ್ಲ. ರೇವಣ್ಣ ಅವ್ರ ಫೋನ್ ಟ್ಯಾಪ್ ಅಲ್ಲಿ ಏನು ಅವ್ರೇನ ಇದ್ದ ಟೆರರಿಸ್ಟ್ಗಳ 45 ಜನರ ಫೋನ್ ಕದ್ದಾಲಿಕೆ. ಎಚ್.ಡಿಗೆ ಗಂಭೀರ ಆರೋಪ. ನಮ್ಮವರ ಫೋನ್ ಟ್ಯಾಪಿಂಗ್ ಆಗ್ತಿದೆ ಎಂದ ಕುಮಾರಸ್ವಾಮಿ. ಅಂತ ಮುಠಾಳ ಕೆಲಸ ಮಾಡಲ್ಲ ಅಂತ ಡಿಕೆ ತಿರುಗೇಟು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರೋ ಪ್ರಜ್ವಲ್ ಪ್ರಕರಣ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ವಾಕ್ಯುದ್ಧಕ್ಕೆ ವೇದಿಕೆಯಾಗಿದೆ. ಪ್ರಕರಣ ಸಂಬಂಧ ಆಡಿಯೋ ಒಂದು ವೈರಲ್ ಆಗ್ತಿದ್ದಂತೆ ಮಾತಿನ ಕದನ ಮತ್ತೆ ಜೋರಾಗಿದೆ. ಸುದ್ದಿಗೋಷ್ಠಿ ನಡೆಸಿ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ ಕುಮಾರಸ್ವಾಮಿ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ನನ್ನ ಮತ್ತು ರೇವಣ್ಣ ಮೊಬೈಲ್ ಸೇರಿದಂತೆ 45 ಜನರ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆ, ನಾವು ಅಂಥ ಮುಠಾಳ್ ಕೆಲಸ ಮಾಡಲ್ಲ, ಫೋನ್ ಟ್ಯಾಪ್ ಮಾಡಲು ಅವರೇನೋ ಟೆರರಿಸ್ಟ್ಗಳ ಅಂತ ಪ್ರಶ್ನಿಸಿದ್ದಾರೆ. ನಮ್ಮ ಫೋನಲ್ಲಿ ಟ್ರ್ಯಾಪ್ ಇದರಲ್ಲಿ ಇಟ್ಟವರು ಗೊತ್ತಿದೆ ನನಗೆ. ಸುಮಾರು 40 ಜನದ್ದು 45 ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪಿಂಗ್ ಆಗುತ್ತೆ. ನನಗೆ ಯಾರೋ ಗೊತ್ತಿದೆ. ಬಹುಶೇಶ್ವರವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇ ಚರ್ಚೆ ಮಾಡ್ತೀನಿ ಅದೆಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣ ಅವ್ರ ಫೋನು ಟ್ಯಾಪಲ್ಲೇ. ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇನ್ನು 24 ಗಂಟೆಲ್ಲ ಆ ಫೋನು ಟ್ಯಾಪ್ ಆಗ್ತದೆ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಅಂತ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ. ಏನು ಅವ್ರೇನ ಇದ್ದ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಕ್ ಹೋಗ್ತಾರೆ? ಅಲ್ಲ, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ. ಸಿಡಿ ಶಿವು ಎಂದ ಎಚ್.ಡಿಕೆ, ಅವರಿಗೆ ನಿದ್ರೆ ಬರಲ್ಲ ಎಂದ ಡಿಕೆ. ಇನ್ನು ಆಡಿಯೋ ಬಗ್ಗೆ ಪ್ರಸ್ತಾಪಿಸಿ ಕುಟುಕಿದ ಎಚ್.ಡಿಕೆ, ಬ್ರದರ್ ಸ್ವಾಮಿ ಅಂತ ಕಾಂಗ್ರೆಸ್ನವರು ಕರೀತಾರೆ. ಸಿಡಿ ಶಿವು ಅವರದ್ದು ನಿನ್ನೆ ಕ್ಲಿಪ್ಪಿಂಗ್ ಬಂತಲ್ಲ, ಈಗ್ಯಾಕೆ ಯಾರೋ ಮಾತಾಡ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರೋ ಡಿಕೆ, ನನ್ನ ಹೆಸರು ಹೇಳಿದ್ರೆ ಅವರಿಗೆ ನಿದ್ರೆ ಬರಲ್ಲ ಎಂದಿದ್ದಾರೆ. ಸಿಡಿ ಶಿವು ನಮ್ಮ ಕಾಂಗ್ರೆಸ್ನವರು ಹೇಳ್ತಾರೆ, ಬ್ರದರ್ ಸ್ವಾಮಿ ಅಂತ. ಬ್ರದರ್ ಸ್ವಾಮಿ ಪೆಂಡ್ರೈವ್ ಇಲ್ಲಿ ನೆನ್ನೆ ನೇತೃತ್ವ ಬಂದಿದೆಯಲ್ಲ ಮತ್ತೊಂದು ಆಡಿಯೋ ಕ್ಲಿಪ್ಪಿಂಗ್. ನೆನ್ನೆಯಿಂದ ಉಸಿರೇ ಇಲ್ಲ. ಯಾವ ಕಾಂಗ್ರೆಸ್ ನಾಯಕರು ಮುಂದೆ ಬರಲೇ ಇಲ್ಲ ಚರ್ಚೆ ಮಾಡೋದಕ್ಕೆ. ನನಗೆ ಅದಕ್ಕೂ ಯಾವ ಥರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವುದಕ್ಕೂ ಉತ್ತರ ಕೊಡುವಂಥ ಸಂದರ್ಭ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಜೈಲಲ್ಲಿ ಇದ್ದಾಗ ಸಾಂತ್ವನ ಹೇಳಿದ್ದೆ ಎಂದ ಕುಮಾರಸ್ವಾಮಿ. ನನಗೂ ಅಯ್ಯೋ ಅನ್ನಿಸ್ತಿದೆ ಎಂದ ಡಿಕೆ ಶಿವಕುಮಾರ್. ನಾವು ಜೈಲಲ್ಲಿ ನೀವು ಜೈಲಲ್ಲಿದ್ದಾಗ ನಿಮಗೆ ಜನ್ಮ ಕೊಟ್ಟ ತಾಯಿ, ನಾನು ಹೋಗಿ ಆ ತಾಯಿಗೆ ಸಾಂತ್ವನ ಹೇಳಿ ಬಂದೆ. ನಾವು ಯಾರ ಬಗ್ಗೆನೂ ಮಾತಾಡಲಿಲ್ಲ. ನನಗೆ ಸಾರಿ, ಪಾಪ ಅವ್ರ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಲ್ಲ. ನಾನು ಆವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ನಾನು ಮುಂದಕ್ಕೂ ಹೇಳ್ತೀನಿ ನಾನು. ಹೀಗೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಮಾತಿನ ಕದನವನ್ನೇ ಮಾಡಿದ ಎಚ್.ಡಿಕೆ, ಇದು ಅಸಹ್ಯ ಪಡೋ ಪ್ರಕರಣ, ಪ್ರಜ್ವಲ್ ಎಲ್ಲಿದ್ರೋ ಬರಬೇಕು ಅಂತ ಮನವಿ ಮಾಡಿದ್ದಾರೆ. ಆಯ್ತಪ್ಪ, ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿದ್ರಿ. ನನ್ನ ಗೌರವ ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಬಗ್ಗೆ ಎಲ್ಲೇ ಇದ್ದರೂ ನೀನು
ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದಾರೆ. ಶಿವರಾಮೇಗೌಡ ಡಿಕೆ ವಿರುದ್ಧ JDS ಪ್ರತಿಭಟನೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಮತ್ತು ಶಿವರಾಮೇಗೌಡ ಹೆಸರು ಪ್ರಸ್ತಾಪಿಸಿ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ದಳಪತಿಗಳು ಸಿಡಿದೆದ್ದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ JDS ಕಾರ್ಯಕರ್ತರು ಶಿವರಾಮೇಗೌಡ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಮೊರಕೆಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು. ಡಿಕೆ ಮಾತನಾಡಿರುವುದಕ್ಕೆ ದಾಖಲೆ ಇದೆಯಾ ಎಂದ ಸಿಎಂ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಡಿಕೆ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ಬಗ್ಗೆ ದಾಖಲೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಡಿಕೆ ಕೂಡ ನಾನು ಯಾರ ಜೊತೆಯೋ ಮಾತನಾಡಿಲ್ಲ ಎಂದಿದ್ದಾರೆ. ಆಡಿಯೋ ಯಾರು ರೀಡ್ ಮಾಡೋ ಎವಿಡೆನ್ಸ್ ಏನ್ರಿ ಇದೆ? ಏನು ಎವಿಡೆನ್ಸ್ ಯು ಹ್ಯಾವ್? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಹೇಳ್ತಾರೆ ಅಷ್ಟೇ. ಬಿಜೆಪಿಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ. ಬಂದರು 1 ನಿಮಿಷ ಯಾರ ತನೋ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ. ನನಗೂ ಪ್ರಜ್ಞೆ ಇದೆ. ಇನ್ನು ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ರಲ್ಲಿ 5 ಕೋಟಿ ಅಡ್ವಾನ್ಸ್ ನೀಡಲು ಗೋಪಾಲಸ್ವಾಮಿ ಮೂಲಕ ಯತ್ನಿಸಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ MLC ಗೋಪಾಲಸ್ವಾಮಿ ಬೌರಿಂಗ್ ಕ್ಲಬ್ನಲ್ಲಿ ರೂಮ್ ನಂಬರ್ 110 ಇಲ್ವೇ ಇಲ್ಲ ಎಂದಿದ್ದಾರೆ. ಈಗ ರೂಮ್ ನಂಬರ್ 110 ಇಲ್ಲ. DK ಶಿವಕುಮಾರ್ ಸ್ಪಷ್ಟ ನನ್ನ ಹತ್ರ ಈ ವಿಚಾರವಾಗಿ ಕಣಕಸ ಅಷ್ಟು ಧೈರ್ಯವಾಗಿ ನಾನು ಹೇಳ್ಬೇಕು. ನಾನು 25 ವರ್ಷ ರಾಜಕಾರಣ ಮಾಡ್ಬೇಕಲ್ಲ. ನಾಳೆ ಬಿಡ್ತೀರಾ ನೀವು? 5 ಕೋಟಿ ಕ್ಯಾಶ್ ತಗೊಂಡು ಹೋಗಿರೋ ಬಿಟ್ಬಿಡ್ತೀರಿ. ಇಲ್ಲ ನಾನು ಕದ್ದೋಡಾಡಿವೆ, ಸುಳ್ಳು ಹೇಳಿವೆ. ಯಾವುದೋ ಸುಳ್ಳು ಹೇಳ್ತಾನೆ ಏನು ಎಂತೆಂಥರ ಕದ್ದರ್ ತಪ್ಸ್ಕೊಂಡು ಓಡಾಡ್ತಾರೆ. ದೇವರಾಜೇಗೌಡ ಮೊನ್ನೆ ಮಾಡಿದ ಆರೋಪ ವೈರಲ್ ಆಗ್ತಿರೋ ಆಡಿಯೋ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಇದು ಯಾವ ಹಂತ ತಲುಪುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್ TV9.